SKDRDP ಗೆ RBI ಲೈಸೆನ್ಸ್ ಇದೆ ಅಂತ ಎಲ್ಲೂ ಇಲ್ಲ. ಈ 5% ಏನಿದೆ ಇದು ಬ್ಯಾಂಕಿನಿಂದ ಕೊಡಬೇಕೇ ಹೊರತು ಗ್ರಾಹಕರಿಂದ ಸಂಘದಿಂದ ಅಲ್ಲ ಅಂತ RBI ವೆರಿ ಕ್ಲಿಯರ್ ಆಗಿ ಹೇಳಿದೆ. ಧರ್ಮಸ್ಥಳ ನಕಲಿ ದೇವಮಾನವನ ಟ್ರಸ್ಟ್ ಏನಿದೆಯಲ್ಲ ಅದು ಬ್ಯಾಂಕಿನ ಬಿಸ್ನೆಸ್ ಅನ್ನ ಉದ್ಧಾರ ಮಾಡೋದಕ್ಕೆ ಹೊರತು ನಿಮ್ಮ ಊರು ಉದ್ಧಾರ ಮಾಡೋದಕ್ಕಲ್ಲ. ಇಲ್ಲ, 3 ತಿಂಗಳಿಗೊಮ್ಮೆ ಕಟ್ಟಬೇಕು, 3 months. ಅದಕ್ಕೆ ನಾನು ಕೇಳಿದ್ದು ಅವ್ರು ಏನ್ ಲೆಟರ್ ತೋರಿಸ್ತಾರಲ್ಲ ಅದರಲ್ಲಿ ತಿಂಗಳ ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ರೆ ಬ್ಯಾಂಕಿನವರು ಫಸ್ಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಬ್ಯಾಂಕಿಂದು ಲೈಸೆನ್ಸ್ ರದ್ದಾಗುತ್ತೆ. ಇವರು ಏನು SKDRDP ಅವರು ನಿಮ್ಮ ಮನೆ ಹತ್ರ ಬಂದು ಹಣನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ವಾರಕ್ಕೆ ಕಲೆಕ್ಟ್ ಮಾಡ್ಕೊಳ್ಳುವಂಥ ಯಾವುದೇ ಕಾನೂನು ಇಲ್ಲ. ಆ ಕಾನೂನು ಏನಾದ್ರು ಬ್ಯಾಂಕ್ ಅವ್ರು ಏನಾದ್ರು ಮಾಡಿದ್ರೆ ಬ್ಯಾಂಕ್ನವ್ರು ಒಳಕ್ಕೆ ಹೋಗ್ತಾರೆ. 5%, 2%, 3% ವಾಟ್ ಎವರ್ ಏನೇ ಇದ್ರು ಕೂಡ ಅದು ಬ್ಯಾಂಕ್ನವರೇ ಕೊಡಬೇಕು ಹೊರತು ಸಂಘದವರು ಅಲ್ಲ. ಯಾವ ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ. ಅಲ್ವೇ ಅಲ್ಲ, ಸುಮ್ಮನೆ ಮಾನಸಿಕವಾಗಿ ದೇವರ ಜೊತೆಗೆ ಕನೆಕ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ದೇವರ ಭಯವನ್ನ ಹುಟ್ಟಿಸೋದಕ್ಕೆ ಧರ್ಮಸ್ಥಳ ಅಂತ ಇಟ್ಟಿದ್ದಾರೆ. ಮೆಂಬರ್ ಅಲ್ಲ, ಸಂಘದ ಸದಸ್ಯರು ಟ್ರಸ್ಟಿಗೂ ಸಂಬಂಧ ಇಲ್ಲ. ಮೊದಲನೇ ವಾರಕ್ಕೆ ದುಡ್ಡು ಕೊಟ್ಬಿಡ್ತಾರೆ. ಅಕೌಂಟ್ ಓಪನ್ ಮಾಡಿ 6 ವಾರ ಆದ್ಮೇಲೆ ದುಡ್ಡು ಬರುತ್ತೆ. ಹೌದು. ಅಂದ್ರೆ ಅವರು ಓಪನ್ ಆಗ್ತಿದ್ದಂಗೆ ದುಡ್ಡು ಕೊಟ್ಬಿಡ್ತಾರೆ. ಅಲ್ಲ, ಇವನ್ ಅಕೌಂಟೇ ಓಪನ್ ಆಗಿರೋದಿಲ್ಲ. ಸೇವಿಂಗ್ಸ್ ಅಂತ ಏನು ಕಟ್ಕೊಂಡು ಹೋಗ್ತಾರೆ. ಆ ಸೇವಿಂಗು ಕೂಡ ಆ ಬ್ಯಾಂಕಿನ ಅಕೌಂಟ್ ಅಲ್ಲಿನೇ ಹೋಗ್ಬೇಕು. ನಾನು ಪ್ರತಿ ವಾರ 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಟಿದ್ದೀನಲ್ಲ ಅದ್ರ ತೋರ್ಸಂತ ಹೇಳಿ ಎಲ್ಲರಿಗೂ ಕೂಡ ಹೇಳೋದೇನಂತ ಹೇಳಿದ್ರೆ, ದಯವಿಟ್ಟು ದುಡ್ಡು ಕಟ್ಟಬೇಡಿ, ಊರು ಒಂದಾಗಿ. ಈಗ ಕಳೆದ ಒಂದು 3-4 ವಾರದಿಂದ ಒಂದಿಷ್ಟು ಒಂದು ಬ್ಯಾಂಕಿನಿಂದ ಒಂದು ಇಂಗ್ಲೀಷ್ನಲ್ಲಿರುವಂಥ ಲೆಟರನ್ನು ತೋರಿಸ್ತಾ ಇದ್ದಾರೆ ಎಲ್ರಿಗೂ. ಅಂದರೆ ಅದು ಬ್ಯಾಂಕ್ ಬರೆದಿದ್ದು ಏನಂತ ಹೇಳಿದ್ರೆ, ಟು ಹೋಮ್ಸೋ ಎವರ್ ಇಟ್ ಮೇ ಕನ್ಸರ್ನ್, ಅಂದರೆ ಯಾರಿಗೆ ಸಂಬಂಧಪಟ್ಟಂಥವರು ಇದನ್ನು ನೋಡಬೇಕು ಅಂತ. ಆ ಪತ್ರ ಪೂರ್ತಿಯಾಗಿ ಇಂಗ್ಲೀಷ್ನಲ್ಲಿದೆ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಪತ್ರ ವ್ಯವಹಾರಗಳು ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕಾದ್ರೆ ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ, ರೈತರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಆ ಬ್ಯಾಂಕ್ ಇಂಗ್ಲೀಷ್ನಲ್ಲಿ ಯಾಕೆ ಕೊಡ್ತಾ ಇದೆ? ಆ ಇಂಗ್ಲೀಷ್ನಲ್ಲಿರೋ ದಾಖಲೆಗಳನ್ನು ಈ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳು, ನಕಲಿ ದೇವಮಾನವನ ಎಂಪ್ಲಾಯೀಸ್ಗಳು ಯಾಕೆ ಇಂಗ್ಲೀಷ್ನಲ್ಲಿರುವ ಪತ್ರವನ್ನು ತೋರಿಸ್ತಾ ಇದ್ದಾರೆ? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಯಾಮಾರಿಸೋದಕ್ಕೆ. ಆ ಬ್ಯಾಂಕಿನ ಈಗ ಕೆಲ ಸಂಘದ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ತೋರಿಸ್ತಾ ಇದ್ದಾರೆ ಇದನ್ನ. ನೋಡಿ ನಮ್ಮ ಕಡೆ ದಾಖಲೆ ಇದೆ ಅಂತ ಹೇಳಿ. ಅದು ಇಂಗ್ಲೀಷ್. ಪಾಪ ಜನಕ್ಕೆ ಇಂಗ್ಲೀಷ್ ಅನ್ಕೊಳ್ಳಿ, ಏನೋ ಇರಬೇಕು. ಮೇಲ್ಗಡೆ ಬ್ಯಾಂಕಿನ ಹೆಸರು ಇರ್ತದೆ, ಇಂಡಿಯನ್ ಬ್ಯಾಂಕು, SBI ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತ ಅಷ್ಟು ಓದಕ್ಕೆ ಬರ್ತದೆ. ಒಳಗಡೆ ಗ್ರಾಮ್ಯಾಟಿಕ್ ಹೈ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅರ್ಥ ಆಗ್ಬೇಕಲ್ಲ, ಅರ್ಥ ಆಗೋದಿಲ್ಲ. ಅದರಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮಗೆ ವಿವರಿಸಿ ಹೇಳ್ತೇನೆ. ಅವ್ರು ಏನು ಹೇಳ್ತಾರೆ, ಆ ಲೆಟರ್ನ ಸಾರಾಂಶ ಬ್ಯಾಂಕ್ನವ್ರಿಗೆ ತೋರಿಸ್ತಾ ಇದಾರಲ್ಲ, ನಮ್ಮ ಹತ್ರ ದಾಖಲೆ ಇದೆ ಅಂತೇಳಿ. ಅವ್ರು ಹೇಳೋದೇನಂತ ಹೇಳಿದ್ರೆ, ಇದು SKDRDP ಅನ್ನೋದು BC ಟ್ರಸ್ಟ್. ಎಸ್, ಹೌದು, ಅದನ್ನು ಒಪ್ಕೊಳ್ಳೇಬೇಕು. ಆ ನಂತರ SKDRDPಗೆ ಮತ್ತು ನಮ್ಮ ಬ್ಯಾಂಕಿಗೆ ಡಿಸೆಂಬರ್ 2023, 28 ಡಿಸೆಂಬರ್ 2023ರಲ್ಲಿ ನಮ್ಮ ಬ್ಯಾಂಕಿಗೆ ಮತ್ತೆ SKDRDPಗೆ ಒಂದು ಒಡಂಬಡಿಕೆ ಆಗಿದೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಡಿಸೆಂಬರ್ 23, 28ನೇ ತಾರೀಕಿಗೆ ಆಗಿದೆ ಅಂತ. ಅದರ ಪ್ರಕಾರ ನಮ್ಮ ಬ್ಯಾಂಕಿನ ಕೆಲಸಗಳು ಅಂದರೆ ಈ ಲೋನ್ಗಳನ್ನು ಕೊಡಿಸೋದಾಗ್ಲಿ, ಹೌದಾ, ಆ ನಂತರ ಅದರ ವಿವರಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಅದರ ಸ್ಟ್ಯಾಟಿಸ್ಟಿಕ್ಸ್ ಮೇಂಟೈನ್ ಮಾಡೋದಾಗ್ಲಿ SKDRDP ಮಾಡಬಹುದು ಅಂತ ಇದೆ. ಬ್ಯಾಂಕಿನ ನಿಯಮಗಳ ಪ್ರಕಾರ ಅಂತ ವೆರಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಬ್ಯಾಂಕಿನ ನಿಯಮಗಳ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಆಫ್ ಬ್ಯಾಂಕ್ಸ್, ಹೌದಾ, ಇದರಲ್ಲಿ ಅಷ್ಟೇ ಇರುವುದು. ಈಗ ನಾವು ಜನಗಳು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಅದರಲ್ಲಿ ಪ್ರತಿ ವಾರ ಕಲೆಕ್ಟ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಜನಗಳಿಗೆ ತೊಂದರೆ ಆಗ್ತಾ ಇದ್ದಿದ್ದೇ ಪ್ರತಿ ವಾರ ಮನೆಗೆ ಹೋಗಿ ಬೈಯೋದು, ಕೆಲಸ ಕೆಟ್ಟದಾಗ ಬೈದು. ಆ ಬ್ಯಾಂಕ್ ಕೊಟ್ಟಂತ ಪತ್ರದಲ್ಲಿ ಅದು ಇಲ್ಲ. ಎವ್ರಿ ವೀಕ್ ಇವರೇ ಕಲೆಕ್ಟ್ ಮಾಡಬೇಕು ಅಂತ ಇಲ್ಲ. ಇದು ಒಂದೇದು ಅರ್ಥ ಮಾಡ್ಕೋಬೇಕು ಸರ್ ಎಲ್ಲರೂ. ಆ ನಂತರ ಅದರಲ್ಲಿ ಬ್ಯಾಂಕಿಗೆ ಕೊಟ್ಟು ಇದರಲ್ಲಿ ಲೆಟರ್ ಏನು ಕೊಟ್ಟಿದ್ದಾರಲ್ಲ, SKDRDPಗೆ RBI ಲೈಸೆನ್ಸ್ ಇದೆ ಅಂತ ಎಲ್ಲೂ ಇಲ್ಲ. ಆ ನಂತರ ಇನ್ನೊಂದು ರೇಟ್ ಆಫ್ ಇಂಟ್ರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಇದು ಬ್ಯಾಂಕೇ ಹೇಳ್ತದೆ, ನಮ್ಮ ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು 9% ಮಾತ್ರ. 9% ಮಾತ್ರ. ಆ ನಂತರ
SKDRDPದು ಚಾರ್ಜಸ್ ಏನಿದೆ ಅದು 5% ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ಕರೆಕ್ಟ್. ಇದನ್ನ ಕ್ಲಿಯರ್ ಮಾಡ್ಬಿಡಿ. 5% ಹೇಳಿದ್ದಾರೆ. ನೆಕ್ಸ್ಟ್ ಏನಂತ ಹೇಳಿದ್ರೆ RBI ನಿಯಮದ ಪ್ರಕಾರ ಈ 5% ಏನಿದೆ ಇದು ಬ್ಯಾಂಕಿನಿಂದ ಕೊಡಬೇಕೇ ಹೊರತು ದಿಸ್ ಇಸ್ ಕಮಿಷನ್ ಅಮೌಂಟ್ ಆಸ್ ಅ ಸರ್ವಿಸ್ ಚಾರ್ಜ್. ಬ್ಯಾಂಕ್ನಿಂದ ಕೊಡಬೇಕೇ ಹೊರತು ಗ್ರಾಹಕರಿಂದ ಸಂಘದಿಂದ ಅಲ್ಲ ಅಂತ RBI ವೆರಿ ಕ್ಲಿಯರ್ ಆಗಿ ಹೇಳಿದೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಕೆಲವು ನನಗೆ ಫೋನ್ ಮಾಡಿದವರು, ಸರ್ ನಾವು BC ಟ್ರಸ್ಟ್ SKDRDP ಕಡೆಯಿಂದ ಬಂದವರು BC ಟ್ರಸ್ಟ್ ನಾವು ಹೌದು ದಲ್ಲಾಳಿಗಳ ತರ ಕೆಲಸ ಮಾಡ್ತಾ ಇದೀವಿ. ದಲ್ಲಾಳಿ ತರ ಕೆಲಸ ಮಾಡ್ಬೇಕಾದ್ರೆ ಕಮಿಷನ್ ತಗೋಬೇಕಲ್ವಾ, ನಮ್ಗೆ 10% 8% ವರೆಗೂ ಕೂಡ ಕಮಿಷನ್ ಹಾಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಆದ್ರೆ ಆಫ್ಟರ್ ಆಲ್ 5% ಹಾಕಿದೀವಿ ಅಂತ ಅವರೇ ಹೇಳಿದಾರಂತೆ. ಹಂಗಿದ್ರೆ ನಾನು ನಂದು 5% ಆದ್ರೆ ನೀವೇ ಹೇಳ್ತಾ ಇರೋದು ಜನಗಳ ಹತ್ರ ಕಲೆಕ್ಟ್ ಮಾಡೋ ಹಾಗಿಲ್ಲ, ಬ್ಯಾಂಕ್ನವ್ರು ಅವ್ರು ಕೊಟ್ಕೋತಾರೆ, ಜನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು SKDRDP ಏನಾದ್ರು ಆಗಿಯಪ್ಪ ಜನಗಳ ಹತ್ರ ಕಲೆಕ್ಟ್ ಮಾಡಂಗಿಲ್ಲ ಇಲ್ಲ. ವೀಕ್ಷಕರೇ ಇದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ಯಾಕೆಂದ್ರೆ ಪ್ರತಿ ಸಲ ನಮ್ಗೆ ಯಾರ್ಯಾರು ಫೋನ್ ಮಾಡ್ತಿದ್ರು, ನೀವು ಕೂಡ ಯಾವುದೇ ದಾಖಲೆ ಬಂದರೂ ಕೂಡ ನನಗೆ ವಾಟ್ಸಪ್ ಮಾಡ್ತಾನೆ ಹೋಗಿ ನಿಮಗೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಈ ವಿಷಯದಲ್ಲಿ ಏನು ಗಿರೀಶ್ ಮಠಣ್ಣ ಅವರು ಹೇಳಿದರೆ, ಇದು ಬ್ಯಾಂಕ್ನವರು ಯಾವತ್ತೂ ಕೂಡ ನಿಮ್ಮ ಹತ್ರ ಜಾಸ್ತಿ ಬಡ್ಡಿ ಕಲೆಕ್ಟ್ ಮಾಡಿ ಅಂತ ಹೇಳಿಲ್ಲ. SKDRDP ಅವರು ನಿಮ್ಮ ಹತ್ರ ಏನು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ ಎಕ್ಸ್ಟ್ರಾ, ಅದು ನಿಮ್ಮಿಂದ ಕೊಡುವಂಥದ್ದಲ್ಲ, ಬ್ಯಾಂಕ್ನವರು ಕೊಡಬೇಕು. BC ಅಂದ್ರೆ ಏನು ಸರ್? ಬ್ಯಾಂಕ್ ಬಿಸ್ನೆಸ್ not only business correspondence, business correspondence of what? Bank. So who should pay? Bank. ಯಾರು ಪೇ ಮಾಡಬೇಕು? ಬ್ಯಾಂಕ್ ಪೇ ಮಾಡಬೇಕು. ಅವರು ಬ್ಯಾಂಕಿನ ವ್ಯವಹಾರಗಳನ್ನು ವೃದ್ಧಿ ಮಾಡುವಂಥ ಏಜೆಂಟ್ ಅವರು. BC ಟ್ರಸ್ಟ್ ಅಂತ ಹೇಳಿದ್ರೆ ಧರ್ಮಸ್ಥಳ ನಕಲಿ ದೇವಮಾನವನ ಟ್ರಸ್ಟ್ ಏನಿದೆಯಲ್ಲ ಅದು ಬ್ಯಾಂಕಿನ ಬಿಸ್ನೆಸ್ ಅನ್ನ ಉದ್ಧಾರ ಮಾಡೋದಕ್ಕೆ ಹೊರತು ನಿಮ್ಮ ಊರು ಉದ್ಧಾರ ಮಾಡೋದಕ್ಕಲ್ಲ. BC ಅಲ್ಲಿನೇ ಇದೆ, ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ಹಿಂಗಾಗಿ ಕಮಿಷನ್ ಕೊಡಬೇಕಾಗಿದ್ದು ಬ್ಯಾಂಕೇ ಹೊರತು ಸಂಘಗಳು ಅಲ್ಲ. ಇದು ಒಂದೇ ತಿಳ್ಕೋಬೇಕು. ಮನೆ ಹತ್ರ ಅವರು ಬಂದ್ರೆ ವಾರ ಕೂಡ ಕಟ್ಟುವಂತ ಅವಕಾಶ ಅವ ಖಂಡಿತ ಇಲ್ಲ. 3 ತಿಂಗಳಿಗೊಮ್ಮೆ ಕಟ್ಟಬೇಕು. 3 months 3 ತಿಂಗಳಿಗೆ ಒಂದ್ಸಾರಿ ಕಟ್ಟಬೇಕಂತಿದೆ. RBI ರೂಲ್ಸ್ ಹೌದು, RBI ನಲ್ಲಿದೆ, ಮಾಸ್ಟರ್ ಸರ್ಕ್ಯುಲರ್ ನಲ್ಲಿದೆ. ಅದಕ್ಕೆ ನಾನು ಕೇಳಿದ್ದು, ಅವ್ರು ಏನು ಲೆಟರ್ ತೋರಿಸ್ತಾರಲ್ಲ ಅದರಲ್ಲಿ ತಿಂಗಳ ಕಲೆಕ್ಟ್ ಮಾಡಿ ಅಂತ ಹೇಳಿಬಿಟ್ರೆ ಬ್ಯಾಂಕಿನವ್ರು ಫಸ್ಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಬಿಕಾಸ್ ಆಮೇಲೆ ಕ್ರಿಮಿನಲ್ ಕೇಸ್ ಒಂದೇ ಅಲ್ಲ, ಅವ್ರದ್ದು RBI ಲೈಸೆನ್ಸ್ ರದ್ದಾಗುತ್ತೆ ಆ ಬ್ಯಾಂಕಿಂದು. ಬ್ಯಾಂಕಿಂದನೇ. ಬಿಕಾಸ್ ದೇ ಆರ್ ವೈಲೇಟಿಂಗ್. ವಾರ ನೀವು ಕಟ್ಟ್ರಿ ಅಂತ ಹೇಳಿಬಿಟ್ರೆ, ಅಧಿಕೃತವಾಗಿ ಕೊಟ್ಬಿಟ್ರೆ ಬ್ಯಾಂಕಿಂದು ಲೈಸೆನ್ಸ್ ರದ್ದಾಗುತ್ತೆ. ಅದಕ್ಕಾಗಿ ಎಲ್ಲಿ ಬರವಣಿಗೆ ಎಲ್ಲಿ ಕೊಡ್ತಾ ಇಲ್ಲ ಅವರು. ಅದೇ ಅನ್ಸುತ್ತೆ, ಏನಪ್ಪ ಇಷ್ಟೊಂದು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಿಡ್ತಾ ಇದ್ರು ಕೂಡ ಕೋರ್ಟ್ಗೆ ಹೋಗ್ತಾ ಇಲ್ವಲ್ಲಪ್ಪ ಇವರು ಅಂತ. ಇನ್ನೊಂದು ಬರ್ತೈತೆ ಸರ್, ನೀವು ಆಗಲೇ ಕೇಳಿದ್ರಲ್ಲ, ನಾವು ಬರೀ 5% ತಗೋತಾ ಇದೀವಿ ಅಂತ ಹೇಳ್ತಾ ಇರಲ್ಲ. ಹೌದು. ನಿಮ್ಮ ಅವಶ್ಯಕತೆ ನಮಗೆ ಯಾಕಿದೆ ಅಂತ ಕೇಳ್ಬಿಡಿ. ಯಾವಾಗ ಅದರಲ್ಲೇನೆ ಗೊತ್ತಾಗುತ್ತೆ. ಬ್ಯಾಂಕ್ ಡೈರೆಕ್ಟ್ ಆಗಿ ಕೊಡುವಂತ ಅವಕಾಶ ಇದೆಯಲ್ರಿ. ಬ್ಯಾಂಕ್ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ, ಈಗ ಬೇರೆ ಈ ಧರ್ಮಸ್ಥಳ ಸಂಘ ಹೊರತುಪಡಿಸಿ ಬ್ಯಾಂಕ್ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಿಮ್ಗೆ ಇವ್ರಿಗೆಲ್ಲ ಬಡ್ಡಿ ಕಂಡಂತ ಅವಕಾಶ ಇಲ್ಲ. ಜನಗಳಿಗೆ 5% ಯಾಕೆ ಕೊಡ್ತೀರಿ ನೀವು? ಡೈರೆಕ್ಟ್ ಆಗಿ ಬ್ಯಾಂಕ್ನಾಗೆ ಅವಕಾಶ ಇದೆಯಲ್ಲ. BC ಟ್ರಸ್ಟ್ ನೀವೇ ಆಗಿರಿ. ಹಳ್ಳಿಯಲ್ಲಿ ಯಾರಾದ್ರೂ ಒಬ್ರು ಕಿರಾಣಿ ಅಂಗಡಿ ಇದ್ದವ್ರಿಗೆ ಎಲಿಜಿಬಿಲಿಟಿ ಇದೆ, ಆಗ್ಬೋದು. ರೇಷನ್ ಅಂಗಡಿ ಇದ್ದವ್ರಿಗೆ ಆಗುತ್ತೆ, ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡೋರ್ಗೆ ಆಗುತ್ತೆ, LIC ಏಜೆಂಟ್ ಗಳಿಗೆ ಮಾಡಕ್ಕಾಗುತ್ತೆ. ಸೂಪರ್. ಇವ್ರು ಯಾಕೆ ಬೇಕು 5%? ಇವ್ರಿಗೆ ಯಾಕೆ ಕೊಡಬೇಕು? ಅದು ಹೆಂಗ್ ಕಲೆಕ್ಟ್ ಮಾಡ್ಕೋತಾರೆ ಸರ್? ವಾರ ಕಲೆಕ್ಟ್ ಮಾಡ್ಕೋತಾರೆ. ಅಮ್ಮ ನಕ್ಕ ನೀನು ಯಾರ ಹತ್ರನಾರ ಹೋಗು, ಏನಾದ್ರೂ ಮಾಡೋಣ, ದುಡ್ಡು ಕೊಡು, ಈ ಮಟ್ಟದ ದೌರ್ಜನ್ಯ. ವೀಕ್ಷಕರೇ, ನಾನು ನೇರವಾಗಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ. ಇವರು ಏನು SKDRDP ಅವರು ನಿಮ್ಮ ಮನೆ ಹತ್ರ ಬಂದು ಹಣನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ವಾರಕ್ಕೆ ಕಲೆಕ್ಟ್ ಮಾಡ್ಕೊಳ್ಳುವಂಥ ಯಾವುದೇ ಕಾನೂನು ಇಲ್ಲ. ಆ ಕಾನೂನು ಏನಾದರೂ ಬ್ಯಾಂಕ್ ಅವ್ರು ಏನಾದರೂ ಮಾಡಿದರೆ ಬ್ಯಾಂಕ್ನವ್ರು ಒಳಗೆ ಹೋಗ್ತಾರೆ, ಅವ್ರ ಮೇಲೆ ಆಕ್ಷನ್ ಆಗುತ್ತೆ. RBI ಅವ್ರವ್ರು ಬ್ಯಾಂಕ್ನವ್ರ ಮೇಲೆ ಆಕ್ಷನ್ ತೊಗೊಳ್ಬೇಕು. ಹಾಗೆ ಇವರು ಕೆಲವೊಬ್ರು ಫೋನ್ ಮಾಡಿದ್ರೆ ಹೇಳ್ತಾ ಇದ್ದಾರೆ ನನಗೆ, ಸರ್ ನಾವು ಮೀಡಿಯೇಟ್ರು, ನಾವು ದಲ್ಲಾಳಿಗಳು, ಹೌದು ನಾನು ಕಮಿಷನ್ ತೊಗೋತೀವಿ, ನೀವು ಬೇರೆ ಯಾವುದೋ ವ್ಯವಹಾರ ಮಾಡ್ಬೇಕಾದ್ರೆ, ರಿಯಲ್ ಎಸ್ಟೇಟ್ ಮಾಡ್ಬೇಕಾದ್ರೆ ಕಮಿಷನ್ ತೊಗೋತೀಯಲ್ಲ, ಅದನ್ನು ಕಮಿಷನ್ ತೊಗೋತೀವಿ ಸರ್, ನಮ್ಗೆ ಹಕ್ಕಿದೆ ಅಂತ ಹೇಳ್ತಾರೆ. ಆ ಕಮಿಷನ್ನೇ ತೊಗೊಳೋದಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಅವರು ಗಿರೀಶ್ ಮಠಣ್ಣ ಅವರು ಸಾರಿ ಹೇಳ್ತಾರೆ. ಸರ್, ಸೈಟ್ ಮಾರಿದರೆ ಸೈಟ್ ಓನರ್ ಕಡೆ ಅಂತ ಕಮಿಷನ್ ತೊಗೋಬೇಕು ದಲ್ಲಾಳಿ. ಹೌದು. ಯಾವನು ಪರ್ಚೇಸ್ ಮಾಡಿದ್ದಾನೆ ಅವನ ಕಡೆ, ನನ್ನ ಕಡೆ ಯಾಕೆ ತೊಗೋತೀನಿ ಅಂತ ಕೇಳ್ತಾರೆ. ನಾನು ದುಡ್ಡು ಕೊಟ್ಟವು ನಾನು. ಸರ್, ಎಲ್ಲ ಉದಾಹರಣೆಗಳು ಇಲ್ಲಿ ಯಾರಿಗೂ ಲಿಂಕ್ ಆಗಲ್ಲ. ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಕಾನೂನು ಪ್ರಕಾರ ನಡೆಯುವಂಥದ್ದು. ಇಲ್ಲಿ ಅವನು ಕೊಡು ಇವನು ಕೊಡು ಅಂತ ಇಲ್ಲವೇ ಇಲ್ಲ. ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದ್ರೆ ಅವರು ಬ್ಯಾಂಕಿನ BC ಟ್ರಸ್ಟ್ ಅಂದ್ರೆ ಬ್ಯಾಂಕಿನ ಏಜೆಂಟ್ರು. ಹಿಂಗಾಗಿ ಆ 5%, 2%, 3% ವಾಟ್ ಎವರ್ ಏನೇ ಇದ್ರು ಕೂಡ ಅದು ಬ್ಯಾಂಕ್ನವರೇ ಕೊಡಬೇಕು ಹೊರತು ಸಂಘದವರು ಅಲ್ಲ. ಅಷ್ಟೇ. ಒಂದು ವೇಳೆ ಆಮೇಲೆ ಇನ್ನೊಂದು ಬರ್ತದೆ ಸರ್, ಅವ್ರ ಮಾತಿನಲ್ಲಿನೇ ಉತ್ತರ ಇದೆ. ಅವರ ಪ್ರಶ್ನೆಗಳಿಗೆ ಅವರು ಕೊಡುವತಕ್ಕಂಥ, ನಾವು ಅವ್ರು ಹೇಳ್ತಾರೆ ದಲ್ಲಾಳಿಗಳು ಅಂತೇಳಿ. ಮತ್ತು ಧರ್ಮಸ್ಥಳ ಸಂಘ ಅಂತ ಯಾಕಂತೀರಪ್ಪ ಅದಕ್ಕೆ?
ನೀವು ಓನರ್ ಅಂತ ಯಾಕೆ ಕ್ಲೇಮ್ ಮಾಡ್ಕೋತಾ ಇದ್ದೀರಿ? ನಿಮಗೆ ದಲ್ಲಾಳಿಗಳು ನೀವು ಓನರ್ ಅಂತ ಧರ್ಮಸ್ಥಳ ಸಂಘ ಆ್ಯಕ್ಚುಲಿ ಸರ್ ಫಸ್ಟ್ ನನ್ನ ಒಂದು ಇದರಲ್ಲಿನೇ ನಾನು ಹೇಳಿದ್ದೀನಿ ಈ ಇದ್ರ ಬಗ್ಗೆ, ಅವು ಯಾವ ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ. ಅಲ್ವೇ ಅಲ್ಲ, ಸುಮ್ಮನೆ ಮಾನಸಿಕವಾಗಿ ದೇವರ ಜೊತೆಗೆ ಕನೆಕ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ದೇವರ ಭಯವನ್ನು ಹುಟ್ಟಿಸೋದಕ್ಕೆ ಧರ್ಮಸ್ಥಳ ಅಂತ ಇಟ್ಟಿದ್ದಾರೆ. ಒಂದು ವೇಳೆ ಓನರ್ಶಿಪ್ ಇವ್ರು ಯಾರು ಓನರ್ ಅಲ್ಲ, ಇವ್ರು ಯಾರು ಟ್ರಸ್ಟ್ ಮೆಂಬರ್ ಅಲ್ಲ, ಸಂಘದ ಸದಸ್ಯರು, ಟ್ರಸ್ಟಿಗೂ ಸಂಬಂಧ ಇಲ್ಲ. ಓನ್ಲಿ ಬ್ಯಾಂಕ್ ಮಾತ್ರ, ಬ್ಯಾಂಕು ಮತ್ತು ಆ ನಕಲಿ ದೇವಮಾನವನ ಟ್ರಸ್ಟ್ ಇದೆಯಲ್ಲ ಅದು ಮಾತ್ರ ಇರೋದು. ಇವ್ರು ಯಾರು ಕೂಡ ಟ್ರಸ್ಟಿನ ಸದಸ್ಯರಲ್ಲ. ಇಷ್ಟು ಲಕ್ಷ ಜನ ಇದ್ರೆ ಯಾರು ಕೂಡ ಯಾವುದು ಒಂದು ಕೂಡ ಧರ್ಮಸ್ಥಳದ ಸಂಘ ಅಲ್ಲವೇ ಅಲ್ಲ. ಈ ಟ್ರಸ್ಟ್ ಅನ್ನೋದು ಒಂದು ಕಮಿಷನ್ ಏಜೆಂಟ್, ಅದಕ್ಕೆ ಕಮಿಷನ್ ಕೊಡಬೇಕಾಗಿರೋದು ಬ್ಯಾಂಕಿಂದ ತಗೊಂಡಿರೋದು ಓನ್ಲಿ 10 to 25% ಮಾತ್ರ. ಉಳಿಕಿದ ಎಲ್ಲವೂ ಕೂಡ ಕಪ್ಪು ಹಣನೇ. ಯಾಕೆ ಅಂತ ಹೇಳಿದರೆ ಆ್ಯಕ್ಚುಲಿ 6 ವಾರ ಆದ ಮೇಲೆ CC ಅಕೌಂಟ್ ಓಪನ್ ಆದ ಮೇಲೆ ಇಡೀ CC ಸಂಘದ ಸದಸ್ಯರ ಹೆಸರಿನಲ್ಲಿ ದುಡ್ಡು ಬರಬೇಕು. ಇವ್ರು ಏನು ಮಾಡ್ತಾರೆ ಗೊತ್ತಾ, ಮೊದಲನೇ ವಾರಕ್ಕೇ ದುಡ್ಡು ಕೊಟ್ಬಿಡ್ತಾರೆ. ಹೆಂಗೆ ಕೊಡ್ತಾರೆ? ಯಾವ ದುಡ್ಡದು? ಈ ಬ್ಲ್ಯಾಕ್ ಮನಿ ಏನಿದೆಯಲ್ಲ, 1 ಕೋಟಿ 10 ಕೋಟಿ 50 ಕೋಟಿ ಕ್ಯಾಶ್ ಇರ್ತದಲ್ಲ, ಅದು ಬ್ಯಾಂಕ್ ಇದ್ರ ಥ್ರೂ ಕೊಡ್ತಾರೆ. ಅಂದ್ರೆ ಇಲ್ಲಿ ಅಕೌಂಟ್ ಓಪನ್ ಮಾಡಿ 6 ವಾರ ಆದ್ಮೇಲೆ ದುಡ್ಡು ಬರ್ಬೋದು. ಹೌದು. ಅಂದ್ರೆ ಅವರು ಓಪನ್ ಆಗ್ತಿದ್ದಂಗೆ ದುಡ್ಡು ಕೊಟ್ಬಿಡ್ತಾರೆ. ಅಲ್ಲ, ಇವನ್ ಅಕೌಂಟೇ ಓಪನ್ ಆಗಿರೋದಿಲ್ಲ. ಅಕೌಂಟ್ ಅಂದ್ರೆ ಈ 10 ರೂಪಾಯಿ 6 ವಾರ ಆದಮೇಲೆ ಸೇವಿಂಗ್ಸ್ ಅಂತ ಏನು ಕಟ್ಕೊಂಡು ಹೋಗ್ತಾರೆ, ಆ ಸೇವಿಂಗು ಕೂಡ ಆ ಬ್ಯಾಂಕಿನ ಅಕೌಂಟ್ ಅಲ್ಲಿನೇ ಹೋಗಬೇಕು. ಹೋಗಲ್ಲ. ಇವತ್ತಿನವರೆಗೂ ಕೂಡ ಈ CC ಅಕೌಂಟ್ ಅಲ್ಲಿ ಅವ್ರು ಬ್ಯಾಂಕ್ನವ್ರು ಕೊಟ್ಟಾನಲ್ಲ ಲೆಟ್ರು, ಅವನಿಗೆ ಹೋಗಿ ಕೇಳಿ, ನಾನು ಹೌದಪ್ಪ ನೀನು ಕೊಟ್ಟಿಯಲ್ಲ ಅಂತ ಬರ್ದಿದ್ಯಲ್ಲ, ಹಾಗಿದ್ರೆ ನಾನು ಪ್ರತಿ ವಾರ 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಟಿದ್ದೀನಲ್ಲ ಅದ್ರ ತೋರ್ಸಂತ ಹೇಳಿ. ಇಲ್ಲ ಅಂತೆ, ಇಲ್ಲೇ ಇಲ್ಲ, ಬೇಸಿಕ್ ಟ್ರಸ್ಟ್ ಕೊಡಲ್ಲ ಅಂತಾರೆ. ಪ್ರಶ್ನೆ ಕೊಡಲ್ಲ ಅಂದ್ರೆ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳು ಅಂತ ಹೇಳಿ ಅಷ್ಟೇ. ವೆರಿ ಸಿಂಪಲ್ ಇದೆ ಸರ್. ಇವತ್ತು ಒಂದು ನಾವು ಕನ್ಕ್ಲೂಷನ್ಗೆ ಈ ಡಿಸ್ಕಷನ್ ಅಲ್ಲಿ ಬರೋಣ. ಎಲ್ಲರಿಗೂ ಕೂಡ ಹೇಳೋದೇನಂತ ಹೇಳಿದ್ರೆ, ದಯವಿಟ್ಟು ದುಡ್ಡು ಕಟ್ಟಬೇಡಿ. ಊರು ಒಂದಾಗಿ, ನಿಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆ ನಂತರ ನೀವು ಕಟ್ಟಬೇಕಾಗಿರೋ ದುಡ್ಡು ಆಲ್ರೆಡಿ ಕಟ್ಟಿಬಿಟ್ಟಿದ್ದೀರಾ. ಆ ನಂತರ ಬಡ್ಡಿ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತಾರೆ, ಬಡ್ಡಿ ಸಹಾಯಧನ, ಅದು ನಿಮಗೆ ಸರ್ಕಾರ ಕೊಟ್ಟುಬಿಟ್ಟಿದೆ ನಿಮ್ಮ ಹೆಸರಲ್ಲಿ. NRLM ಯೋಜನೆಯಲ್ಲಿ, ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಮಿಷನ್ನಲ್ಲಿ ಆಲ್ರೆಡಿ ಈ ದೇಶದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಅಮೌಂಟ್ ರಿಲೀಸ್ ಆಗಿಬಿಟ್ಟಿದೆ NRLM ಇಂದ. ಬಡ್ಡಿ ಸರ್ಕಾರ ಇವ್ರಿಗೆ ಕಟ್ ಆಗಿಬಿಟ್ಟಿದೆ ಬ್ಯಾಂಕಿಗೆ. ಅಕೌಂಟ್ ಟ್ರಾನ್ಸಾಕ್ಷನ್ ಕಾಣಿಸುತ್ತೆ ಅದು ಇಲ್ಲ ಆಗುತ್ತೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಲ್ಲ NRLM ಇಂದ, ಯಾವ್ಯಾವ ಸಂಘದಕ್ಕೆ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತೇಳಿ NRLM ವೆಬ್ಸೈಟ್ನಲ್ಲೇ ಇದೆ. ಅಲ್ಲ, ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ತಗೊಂಡಾಗ ಕೆಲವು ನನಗೆ ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸಿದ್ದಾರೆ, ಅಲ್ಲಿ ಯಾವುದು ಅಲ್ಲಿ ಎಂಟ್ರಿನೇ ಆಗಲ್ವಲ್ಲ. ಯಾಕೆ ಎಂಟ್ರಿ ಆಗಲ್ಲ ಅಂತ ಹೇಳಿದ್ರೆ, ಆ ದುಡ್ಡೆಲ್ಲವನ್ನೂ ಕೂಡ ಇವರು ಟ್ರಸ್ಟ್ನವ್ರು ಹೋಗಿ ಹೊಡ್ಕೊತಾ ಇದ್ದಾರೆ. BC ಟ್ರಸ್ಟು ಅವ್ರು ಹೊಡ್ಕೊತಾ ಇದ್ದಾರೆ. ಇದು ರೈಟ್ ನ್ಯೂಸ್.